ನಾವು ಕಾಡಿಗೆ ಹೋಗಿ ವಾಪಸ್ ಬರ್ತೀವಿ ಅಷ್ಟೇ. ವನವಾಸಿಗಳಿದ್ದವನಿಗೆ ಮರದ ಜೊತೆ ಮಾತಾಡೋದಕ್ಕೆ ಗೊತ್ತಿತ್ತು, ಯಾಕೆಂದ್ರೆ ಅವನು ನನಗನ್ಸಿದ್ದು ಅದೊಂಥರ ಪಾಸಿಟಿವ್ ಎನರ್ಜಿಯ ಜಾಗ. ಯಾವುದು? ಈ ದೇವರ ಕಾನು ಅಂತ ಶರಾವತಿ ಕಣಿವೆಯಲ್ಲಿ ಮೈಮೆ ಗ್ರಾಮದ ಪ್ರದೇಶದಲ್ಲಿ ಜಂಗಲ್ ಮಹಲ್ ಅಂತ ಇಡೀ ಕಾಡನ್ನ ಕಡಿದು ಮರ ಕಡಿದು ತೇಗವನ್ನು ಬೆಳೆಸಬೇಕು ಅಂತ ಬ್ರಿಟಿಷರು ಪ್ಲಾನ್ ಮಾಡಿದಾಗ ಒಬ್ಬನು ಮರ ಕಡಿಲಿಕ್ಕೆ ಹೋಗದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ನಾನು ಇವತ್ತು ಉತ್ತರ ಕನ್ನಡದ ಸಿರ್ಸಿ ಭಾಗದಲ್ಲಿದ್ದೇನೆ. ಉತ್ತರ ಕನ್ನಡ ಅಂದ್ಕೊಳ್ಳೇನೆ ಅರಣ್ಯ 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 ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಬರುವಂತದ್ದು ನದಿಗಳು. ಇತ್ತೀಚೆಗೆ ಬಹುದೊಡ್ಡ ಸುದ್ದಿಯಲ್ಲಿರುವಂತದಂದ್ರೆ ಅಘನಾಶಿ ನದಿ, ಅದಾದ್ಮೇಲೆ ಬೇಡ್ತಿ, ಇದಾದ್ಮೇಲೆ ಇನ್ನೊಂದು ನದಿ ಅಂದ್ಕೊಳ್ಳೇನೆ ಇತ್ತೀಚೆಗೆ ಪ್ರವಾಸೋದ್ಯಮದಲ್ಲಿ ವಿಶೇಷವಾಗಿ ಅದನ್ನು ಸುಮಾರು ಅಣುಸ್ಥಾವರಗಳಲ್ಲಿ ಇರುವಂತದಂದ್ರೆ ಕಾಳಿ ನದಿಯ ಭಾಗ. ಉತ್ತರ ಕನ್ನಡದ ವಿಶೇಷ ಸುಮಾರಿದೆ. ಯಾಕಂತ ಹೇಳಿದ್ರೆ ಸರಿಸುಮಾರು 83,000 ಜನರು ಅರಣ್ಯದಿಂದ ಒಕ್ಕಲೆಬ್ಬಿಸ್ತಿದ್ದಾರೆ ಅನ್ನುವಂಥದ್ದು ಬಂದಾಗ ಏನಪ್ಪ 83,000 ಕುಟುಂಬಗಳು ಅರಣ್ಯದಲ್ಲಿದಾವ ಅಂತ ಹೇಳಿ. ಹೀಗಾಗಿ ಉತ್ತರ ಕನ್ನಡದ ಪರಿಸರದ ಬಗ್ಗೆ ನಾವು ಬೇಕಾದಷ್ಟು ತಿಳ್ಕೊಳ್ಳೋದಿದೆ. ಹೀಗಾಗಿ ನನ್ನೊಂದಿಗೆ ಖ್ಯಾತ ಬರಹಗಾರರಾದಂತ ಶಿವಾನಂದ್ ಕಳ್ವೆ ಸರ್ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ತೋಟಗಾರಿಕೆ 5 ದಶಕ ಕಾಲ ನೆಲ ಜಲದ ಕೃಷಿಯ ನೋಟ ಅನ್ನುವಂಥದ್ದು ಪುಸ್ತಕವನ್ನ ಬರೀತಾ ಅದರ ಒಟ್ಟಿಗೆ ಸರಿಸುಮಾರು 33 ಪುಸ್ತಕಗಳನ್ನ ಬರೀತಾರೆ ಸರ್. ಅದು ವಿಶೇಷವಾಗಿ ಕೃಷಿ ಹಾಗೆ ಪರಿಸರದ ಮೇಲೆ ಸುಮಾರು ತಮ್ಮ ಪ್ರಶ್ನೆಗಳಿರ್ತವೆ. ಹೀಗಾಗಿ ನಾನು ಇವತ್ತು ಶಿವಾನಂದ್ ಕಳ್ವೆ ಸರ್ ಹತ್ರನೇ ಕೇಳುವ ಅಂತ ಬಂದೆ. ಸರ್, ವಿಶೇಷವಾಗಿ ತಮ್ದು ಪುಸ್ತಕ 33 ಅಂದ ಕೂಡಲೇನೆ ಕೃಷಿ ಮತ್ತೆ ತೋಟಗಾರಿಕೆ ಬಗ್ಗೆ ಬೇರೆ ಎಲ್ಲ ಯಾವ ಪುಸ್ತಕಗಳು ಸರ್? ನಮ್ಮ ರಾಜ್ಯದಲ್ಲಿ ಹಳ್ಳಿಗರು ಉಳಿಸಿದ ಕಾಡಿನ ಬಗ್ಗೆ ಅರಣ್ಯ ಅಂತಿದೆ. ನಮ್ಮ ರಾಜ್ಯದ ನದಿಗಳ ಬಗ್ಗೆ ಜೀವ ನದಿಗಳ ಸಾವಿನ ಕಥನ ಅಂತ ಪುಸ್ತಕ ಇದೆ. ನಮ್ಮ ರಾಜ್ಯದ ಕೆರೆಗಳ ಬಗ್ಗೆ ಕೆರೆಯ ನೋಡಿರುವಂತ ಒಂದು ಕೃತಿ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ ಕೃಷಿಯಲ್ಲಿ ಸಸ್ಯಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಕಾಡು ತೋಟ ಅಂತಿದೆ. ಕಾಲುದಾರಿಯ ದಾಖಲೆ, ಕಾಡು ನೆಲದ ಕಾಲಮಾನ, ಈ ಥರದ ಕೃತಿಗಳಲ್ಲಿ ಹಸಿರು ಪುಸ್ತಕದ ಹಳೆಯ ಪುಟಗಳು ಅಂತ ಪುಸ್ತಕ ತಂದಿದ್ದೀನಿ. ನಮ್ಮಲ್ಲಿ ಪ್ಲಾಂಟೇಶನ್ ಫಾರೆಸ್ಟ್ರಿ ಅಂತಿದೆ. ಸಾಗವಾನಿ ಬೆಳೀತಾರೆ, ನೀಲಗಿರಿ ಬೆಳೀತಾರೆ, ಅಕೇಶಿಯಾ ಬೆಳೀತಾರೆ. ಅದರ ಹಿಸ್ಟ್ರಿ ಎಲ್ಲೂ ಬರೆದಿರಲಿಲ್ಲ. ಕನ್ನಡದಲ್ಲಿ ಅದರ ಹಿಸ್ಟ್ರಿಯ ಸರಣಿಗಳು, ಅದನ್ನ ನಾನೇ ಪುಸ್ತಕಗಳನ್ನು ಮಾಡಿದ್ದೀನಿ. ಕಾದಂಬರಿ ಮಧ್ಯಘಟ್ಟ ಅಂತಿದೆ, ಕಾನುಘಟ್ಟ ಅಂತ. ಒಂದು ಜಿಂಕೆಯ ತಂಡದ ಜೊತೆಗೆ 16 ವರ್ಷಗಳ ಕಾಲ ನಾನು ಒಡನಾಡಿ ನಮ್ಮ ಮನೆಯಲ್ಲೇ ಅವುಗಳ ಒಡನಾಟ ಮಾಡ್ತಾ ಇದ್ರಿಂದ ಒಂದು 10-12 ಜಿಂಕೆಗಳು. ಅವುಗಳನ್ನು 16 ವರ್ಷದ ಅನುಭವ ಏನಿದೆ. ಗೌರಿ ಜಿಂಕೆಯ ಆತ್ಮಕಥೆ ಅಂತ ಇದೆ. ಮರಗಳನ್ನ ನಾನು ಕಥೆಗಳ ಮೂಲಕದಲ್ಲಿ ಪರಿಚಯ ಮಾಡೋದ್ರಿಂದ ಕಾನ್ಮನೆಯ ಕಥೆಗಳು ಅಂತಿದೆ. ಮೇಷ್ಟ್ರಗಿರಿ ಅಂತ ಒಂದು ಪುಸ್ತಕ ಕಳೆದ ವರ್ಷ ಪ್ರಕಟ ಆಗಿದೆ. ಹೀಗೆ ಒಟ್ಟು 33. ಅದ್ರ ವಿಶೇಷವಾಗಿ ನೀವು ದೇವರ ಕಾಡು ಅಂತ ಹೇಳಿದ್ರೆ ಏನ್ ಸರ್ ಅದು? ಅದು ನನ್ನ ಕೃತಿ. ಒಂದು ಕಾನುಘಟ್ಟ ಅಂತ ಒಂದು ಕಾದಂಬರಿ ಇದೆ. 18 ವರ್ಷಗಳಿಂದ ನಾನು ಈ ಕಾನು ಫಾರೆಸ್ಟ್ ಅಂತ ಏನು ಕರಿತೀವಿ, ಒಂದು ನಂಬಿಕೆಯ ನೆಲೆಯಾಗಿ ನೀರಿರುವ ಜಾಗಗಳನ್ನ ಪೂಜನೀಯ ಅಂತ ಭಾವಿಸಿ ಜನ ಹೇಗೆ ಉಳಿಸ್ಕೊಂಡ್ರು, ಒಂದು 500 ವರ್ಷಗಳ ಚರಿತ್ರೆ ಏನಿದೆ, ಬ್ರಿಟಿಷರು ಏನ್ ಮಾಡಿದ್ರು, ಅಲ್ಲಿ ಹೇಗದ ಕಥೆಯಿಂದ ಹಿಡಿದು ಅಲ್ಲಿ ಏನೇನಾಯ್ತು ಆ ಕಾನಿನೊಳಗಡೆ ಅನ್ನೋದ್ರ ಕಥನವನ್ನ ಬರೆದಿದ್ದೀನಿ. ದೇವರ ಕಾಡು ನಂಬಿಕೆಯ ನೆಲೆ. ಪರಿಸರದ ಬಗ್ಗೆ ತುಂಬಾ ಅದ್ಭುತವಾದ ಕೃತಿಗಳನ್ನ ಬರೆದಿದ್ದಾರೆ. ಅವ್ರ ಹತ್ರನೇ ಕತೆ ಕೇಳ್ತಾ ಹೋಗುವ ಬನ್ನಿ ಸರ್. ದೇವರ ಕಾಡು ಬಗ್ಗೆ ಹೇಳ್ಬೋದಾ? ಕತೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೀನಿ. ಒಂದು ಭೂಮಿ ಮೇಲೆ ಚಂದದ ಬೆಳದಿಂಗಳು ಬಿದ್ದಿತ್ತು, ದೊಡ್ಡ ಬಯಲು ಬೆಳದಿಂಗಳು ಬಿದ್ದಿದೆ. ದೇವತೆಗಳು ಮೇಲಿಂದ ನೋಡಿದ್ರು. ಅವ್ರ ಮಕ್ಕಳು ಕೇಳಿದ್ರು, ಕೆಳಗಡೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿ ಬಯಲಿದೆ, ಅಲ್ಲಿ ಹೋಗಿ ಆಟ ಆಡ್ತೀವಿ ಅಂತ ಕೇಳ್ಕೊಂಡು ದೇವತೆಗಳು ಪರವಾನಗಿ ಕೊಟ್ಟರು, ಹೋಗಿ ಆಟ ಆಡಿ, ಆದ್ರೆ ಬೆಳಗಾಗೋದ್ರು ವಾಪಸ್ ಬನ್ನಿ. ಆದ್ರೆ ಈ ಮಕ್ಕಳು, ದೇವತೆಗಳ ಮಕ್ಕಳೇನ ಭೂಮಿಗೆ ಆಟ ಆಡೋಕ್ ಬಂದ್ರು, ಆಟದಲ್ಲಿ ಮೈ ಮರೆತರು, ಬೆಳಗಾಗೋಯ್ತು. ಹಾಗಾಗಿ ಬೆಳಗಾದ ತಕ್ಷಣ ಅವರು ಮಕ್ಕಳು ಮರಗಳಾದರು ಅಂತ ಕತೆ ಬರುತ್ತೆ ಜಾನಪದ. ಇಲ್ಲಿ ಪ್ರತಿ ಮರಕ್ಕೂ ಒಂದು ಕತೆ ಇದೆ, ನಂಬಿಕೆ ಇದೆ. ಮರಗಳನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಸುಮ್ಮನೆ ಕಡಿಯೋದಿಲ್ಲ. ಹಾಗಾಗಿ ಹಿಂದೆ ನೀರಿರುವ ಜಾಗಗಳನ್ನ ಅದನ್ನ ಯಾರು ನಾಶ ಮಾಡ್ತಾ ಇರಲಿಲ್ಲ, ಆ ಕಾನನ್ನ ಉಳಿಸ್ಕೊಳ್ತಾ ಇದ್ರು. ಬೇರೆ ಬೇರೆ ಭೂತ್ನ ಕಾನು ಅಂತ ಹೇಳ್ತೀವಿ, ದೇವಿ ಕಾನು ಅಂತ ಕರಿತೀವಿ. ಕರಾವಳಿಯಿಂದ ಎಲ್ಲ ಕಡೆ ಬೇರೆ ಬೇರೆ ಕಡೆ ಇತ್ತು. ನಮ್ಮ ಶರಾವತಿ ಕಣಿವೆ ಆಗಿರ್ಬೋದು, ಉತ್ತರ ಕನ್ನಡದ ಬೇರೆ ಬೇರೆ ಭಾಗಕ್ಕೆ ಹೋದ್ರು ನೀವು ಈ ದೇವರ ಕಾಡನ್ನು ನೋಡ್ತೀವಿ. ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ, ಅಲ್ಲಿ ಬರಿಗಾಲಲ್ಲೇ ಹೋಗ್ತಾರೆ. ಯಾವುದೇ ಬಳ್ಳಿಗಳನ್ನು, ಒಣ ಎಲೆಯನ್ನು ಕೂಡ ತೆಗೆಯೋದಿಲ್ಲ. ಅಪರೂಪವಾಗಿ ಸಂರಕ್ಷಣಾ ನೀತಿ ಅಂದರೆ ಜನಪದ ನಂಬಿಕೆಯ ಸಂರಕ್ಷಣಾ ನೀತಿ. ಇವತ್ತು ಅರಣ್ಯ ಕಾನೂನಿದೆ ಮರ ಕಡಿಬಾರ್ದು ಅಂತ. ಜನ ಇದ್ರ ಉಳಿಸ್ಕೊಂಡಿರೋದ್ರಿಂದ ಏನಿದೆ, ಕರಾವಳಿಯಲ್ಲಿ ಇವತ್ತು ಏನೇನು ಮರ ಬೆಳೀತಿತ್ತು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ದೇವರ ಕಾಡಿಗೆ ಹೋದರೆ ನಿಮಗೆ ಬೀಜ ಸಿಗುತ್ತೆ. ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಾವೇನು ಪಟ್ಟಿ ಮಾಡ್ತೀವಿ, ಸಸ್ಯಶಾಸ್ತ್ರಜ್ಞರು ಇವರಲ್ಲ, ಅಂಥ ಸಸ್ಯಗಳಿರೋದೇ ಅಲ್ಲಿ. ಹಾಗಾಗಿ ಅಂಥ ಕಾನು ಅರಣ್ಯಗಳೇನಿದೆಯಲ್ಲ ಅದು ಈ ನದಿಗಳಿಗೆ ಸಹಾಯಕ ಆಗ್ತವೆ. ಅಂಥ ಕಾನು ಅರಣ್ಯಗಳ ಇತಿಹಾಸ ನೀವು ನೋಡೋಕೆ ಹೋದರೆ ಒಂದು ತುಂಬ ಈ ಮನುಷ್ಯ ಈ ಕಾಡೊಳಗೆ ಬದುಕಿಯನ್ನು ಆರಂಭಿಸ್ತಾನೆ, ಅಲ್ಲಿಂದ ನಂಬಿಕೆಯ ನೆಲೆಗಳಿದೆ. ದೊಡ್ಡ ದೊಡ್ಡ ಮರಗಳ ಸುತ್ತ, ಫೈಕಸ್ ಜಾತಿಯ ಮರಗಳ ಸುತ್ತ, ಹೀಗೆ ಬೇರೆ ಬೇರೆ ರೀತಿಯ ಮರಗಳ ಸುತ್ತ ಅಂತ ನಂಬಿಕೆ ಇದೆ. ನಾಗರ ಕಾನು ಅಂತ ಕರಿತೀವಿ, ಹುಲಿ ಕಾನು ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ಕಾನು ಅರಣ್ಯಗಳನ್ನು ನಾವು ಇಲ್ಲಿ ನೋಡ್ತೀವಿ. ಅಲ್ಲಿ ಒಂದು
ಮಡಿಕೆಗಳಿದೆ, ಹರಕೆ ಮೂರ್ತಿಗಳು ಅಂತ, ಗಾಮದ ಬನ ಅಂತ ಕರಿತೀವಿ, ಟೆರ್ರಾಕೋಟ ಅಂತ ಹೇಳ್ತೀವಿ. ಆ ಕಲಾಕೃತಿಗಳು ಒಂದು 500 ವರ್ಷದ ಹಿಂದಿಂದು ನಾವು ಕಾಡಲ್ಲಿ ಹುಡುಕ್ತಾ ಹೋದಾಗ ಸಿಗುತ್ತೆ. ಅಲ್ಲಿ ನಡೆಯುವ ಪೂಜೆಗಳು ನಮ್ಮ ಅರಣ್ಯ ಸಂಸ್ಕೃತಿಯ ಭಾಗಗಳಾಗಿರ್ತವೆ. ಮತ್ತು ಆ ಸಸ್ಯಗಳನ್ನು ನೋಡೋದಿದೆಯಲ್ಲ, ಮನುಷ್ಯ ಬರೀ ಕೃಷಿಯನ್ನು ನೋಡ್ತಿದ್ದ, ಆ ಕಾಡುಗಳನ್ನು ನೋಡೋದು, ಆ ನಂಬಿಕೆಗಳನ್ನು ನೋಡೋದಿದೆಯಲ್ಲ, ಅದು ವಿಶೇಷವಾಗಿ ಕಾಣುತ್ತೆ. ಹಾಗಾಗಿ ಮಳೆ ಆರಂಭದಲ್ಲಿ, ಕಾರ್ತಿಕ ಮಾಸದಲ್ಲಿ, ಬೇರೆ ಬೇರೆ ಹೊತ್ತಿಗಲ್ಲಿ ಪೂಜೆಗಳು ಇದೆಲ್ಲ ನಡೀತವೆ. ಹಾಗಾಗಿ ನಮ್ಮಲ್ಲಿ ಹುಲಿಯನ್ನು ಪೂಜೆ ಮಾಡ್ತೀವಿ, ನಾಗರನ್ನು ಪೂಜೆ ಮಾಡ್ತೀವಿ. ಅನೇಕ ರೀತಿಯ ನಂಬಿಕೆ ಇಲ್ಲಿದೆ. ಎಲ್ಲಿದೆ ಸರ್ ಈ ದೇವರ ಕಾಡು ಅಂತ ಹೇಳಿ? ಎಲ್ಲ ಕಡೆ ಇದೆ, ನಮ್ಮ ಸುತ್ತಮುತ್ತ ಎಲ್ಲ ಇದೆ. ಇದರಲ್ಲಿ ವಿಶೇಷವಾಗಿ ಭೂತ ಅಂತ ಬರುತ್ತಲ್ಲ, ಇದಕ್ಕೆ ಏನು ಸರ್ ವಿಶೇಷ ಅಂತ ಹೇಳಿ? ಅಲ್ಲ, ಅದು ನಂಬಿಕೆಗಳು. ಈಗ ಏನು ನಾವು ಹೇಳ್ತೀವಿ, ಭಯದಿಂದ ಭಕ್ತಿ ಹುಟ್ಟಿತು ಅಂತ ಹೇಳ್ತೀವಿ. ಮನುಷ್ಯ ಆಗ ಸಿಡಿಲು, ಗುಡುಗು, ಮತ್ತೊಂದು ಹಾವಳಿಗಳಾದಾಗ ಹುಟ್ಟಿದ ಭಯದಲ್ಲಿ ಒಂದು ನಂಬಿಕೆಯ ನೆಲೆಯನ್ನು ಕಂಡುಕೊಂಡ. ನನಗನ್ಸಿದ್ದು ಅದೊಂಥರ ಪಾಸಿಟಿವ್ ಎನರ್ಜಿಯ ಜಾಗ. ಯಾವುದು? ಈ ದೇವರ ಕಾನು ಅಂತ ಏನೋ ಜಾಗ ಇದೆಯಲ್ಲ, ದೇವರು ಅವ್ರು ಪೂಜೆ ಮಾಡ್ತಾರಲ್ಲ. ನಾವು ಒಂದು ಮಾತು ಹೇಳ್ತೀವಿ, ಅನೇಕ ಸಾಧು ಸಂತರಿಗೆ ಮರದ ಕೆಳಗಡೆ ಜ್ಞಾನೋದಯ ಆಯಿತು ಅಂತ ಹೇಳ್ತೀವಿ ಅಲ್ವಾ. ಅವರು ಜ್ಞಾನೋದಯವಾಗುವಷ್ಟು ಕಾಲ ಮರದ ಕೆಳಗಡೆ ಕೂತಿದ್ರು. ನಾವು ಕಾಡಿಗೆ ಹೋಗಿ ವಾಪಸ್ ಬರ್ತೀವಿ ಅಷ್ಟೇ. ವನವಾಸಿಗಳಿದ್ದವನಿಗೆ ಮರದ ಜೊತೆ ಮಾತಾಡೋದಕ್ಕೆ ಗೊತ್ತಿತ್ತು, ಯಾಕೆಂದರೆ ಅವನು ಕಾಡಲ್ಲೇ ಇದ್ದು ಮರಗಳನ್ನು ನೋಡುವ ಗೊತ್ತಿತ್ತು. ಅವತ್ತು ಅವನು ಗುರುತಿಸಿದ ಜಾಗ ಇದೆಯಲ್ಲ, ಅನೇಕ ಕಡೆ ಮೊದಲು ದೇವಿಕಾನು ಅಂತ ಕರೀತಾರೆ. ಅದಾದಮೇಲೆ ಈಶ್ವರ ದೇವಸ್ಥಾನ ಆಗ್ಬೋದು, ಅಮ್ಮನವ್ರ ದೇವಸ್ಥಾನ ಆಗ್ಬೋದು. ನಾವು ಕರಿಕಾನ ಪರಮೇಶ್ವರಿ ಅಂತ ನೋಡ್ತೀವಿ. ಅಪರೂಪದ ಸಸ್ಯ ವೈವಿಧ್ಯವನ್ನು ನಾವು ಅಲ್ಲಿ ನೋಡ್ತೀವಿ. ಎತ್ತರದ ಮರಗಳು, 100 ಅಡಿ ಎತ್ತರದ ಮರಗಳು. ಇದೆಲ್ಲ ನಮ್ಮಲ್ಲೂ ಕೂಡ ಆ ಥರದೊಂದು ಕಾನಿದೆ, ನಮ್ಮ ಮನೆ ಪಕ್ಕದಲ್ಲಿರೋ ಕಾನೆ ಅದು. ಹಾಗಾಗಿ ಸಾಕಷ್ಟು ಅಂತ ಪ್ರದೇಶದ ಕಾನುಗಳನ್ನು ನಾವು ಬನ ಅಂತಾರೆ, ನಾಗಬನ. ಒಂದು ಪ್ರಾಮುಖ್ಯತೆ ಕೊಡ್ತೀವಿ. ಒಂದು ನಾವು ಸಹಜವಾಗಿ ಒಂದು ಮಾತು ಇವ್ರು ಹೇಳ್ತಾರೆ, ಏನಂದ್ರೆ ಮನುಷ್ಯ ಬಾಲ ಕಳ್ಕೊಂಡು ಭೂಮಿಗೆ ಬಂದ್ಮೇಲೆ ವಿಕಾಸವಾದದ ಇದ್ರಲ್ಲಿ ಮೊದಲ ವೈರಿಯೇ ನಾಗಾಗಿತ್ತು. ನೆಲದಲ್ಲಿ ಹಾವಿನ ಭಯ ನಮಗಿತ್ತು. ಹಾಗಾಗಿ ನಮಗೆ ನಾಗನ ಭಯ ಇತ್ತು ಸಾಕಷ್ಟು. ಹಾಗಾಗಿ ನಾವು ಮನೆ ಕಟ್ಟುವಾಗ ನೋಡಿ, ಪ್ರತಿಯೊಂದು ಕಡೆ ಕೂಡ ಹಾವು ಬಾರದ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಮನೆಯ ಪ್ರಧಾನ ಬಾಗಿಲು ಪಟ್ಟಿಗೆ ಒಂದು ಮಲೆನಾಡಲ್ಲಿ ಕಿಂದಳ ಅಂತ, ಹುನಾಲು ಅಂತ ಜಾತಿಯ ಮರದ ಪಟ್ಟಿಯನ್ನು ಬಳಸ್ತೀವಿ. ಅದಕ್ಕೆ ಹಾವಿಗೆ ಅದಕ್ಕೆ ಆಗಲ್ಲ, ಅದು ಒಳಗೆ ಬರಲ್ಲ ಅಂತ. ಮನೆಯ ಹೆಂಚಿನ ಮನೆಗಳು ಹಾಕುವಾಗ, ಮಂಗಳೂರು ಹೆಂಚಿನ ಮನೆಗಳು ಹಾಕುವ ತುದಿಯಲ್ಲಿ ಒಂದು ತೊಂಬೆಯ ತುದಿಗೆ ಒಂದು ನಾಗರ ಎಡೆ ಥರದ ಇರ್ತದೆ. ಆಮೇಲೆ ಅನೇಕ ವಿನಿಯೋಗಗಳಲ್ಲಿ ದರ್ಬೆಯನ್ನು ಬಳಸ್ತೀವಿ, ಇದಕ್ಕೆ ಪವಿತ್ರ ಅಂತ ಹಾಕೋತಾರೆ. ಅವೆಲ್ಲವೂ ಕೂಡ ನಾಗರ ಸಂಕೇತಗಳು. ಸಾಕಷ್ಟು ನಂಬಿಕೆಗಳಿದೆ. ನಾಗರ ಪಂಚಮಿ ಹಬ್ಬ ವಿಶೇಷವಾಗಿ ಮಾಡ್ತೀವಿ, ಇದೆಲ್ಲ ಇದೆ. ಅದು ಈ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಂತಾನ ಹರಕೆಗಳು ಇದರೆಲ್ಲ ಬಂದಾಗ ಕೂಡ ನಾಗರ ಸಂಬಂಧಪಟ್ಟಂತೆ ನಾಗರ ಗುತ್ತುಗಳು ಎಲ್ಲ ಊರುಗಳಲ್ಲಿ ಎಲ್ಲ ಕಡೆ ಇದು ಇದ್ದೇ ಇದೆ. ನಾಗರ ಕಲ್ಲುಗಳನ್ನು ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿರೋ ಗಿಡಗಳನ್ನು ಕಡಿಯೋದಿಲ್ಲ, ಅದು ಸಂರಕ್ಷಿತವಾಗಿ ಆ ಜಾಗವನ್ನು ನೋಡ್ತಾರೆ, ಪವಿತ್ರವಾಗಿ ನೋಡ್ತಾರೆ. ಬನ ಅಂದ್ರೆ ಏನ್ ಸರ್ ಇದು? ಬನ ಅಂದ್ರೆ ವನ ಅಷ್ಟೇ. ಮತ್ತೆ ನೀವು ದೇವರ ಕಾಡಿನಲ್ಲಿ ಆತ್ಮಗಳ ಚೀರಾಟ, ಕೂಗಾಟ ಈ ರೀತಿ ಏನಾದ್ರು ಕೇಳಿ? ಇಲ್ಲ, ಆ ಥರದ್ದೇನಿಲ್ಲ. ನಮಗೆ ಖುಷಿ ಆಗೋದೇನು, ಇವತ್ತು ಕೂಡ ನಾನು ಕಾನಿಗೆ ಹೋಗ್ತೀನಿ. ಏನೋ ಸುಸ್ತಾದಾಗ ಮತ್ತೇನೋ ಬೇಜಾರಾದಾಗ ಹೀಗೆ ಡ್ರೈವ್ ಮಾಡ್ಕೊಂಡು ಎಲ್ಲೋ ಹೋಗಿ ನಡ್ಕೊಂಡು ಕಾನಿಗೆ ಹೋಗುವ ನನ್ನದೇ ಆದ ಕೆಲವು ಕಾನುಗಳು ಪ್ರದೇಶಗಳಿದೆ ಈ ಅರಣ್ಯದಲ್ಲಿ. ಹೌದು, ಇದರೊಳಗೆ ಆ ಕಾನು ಅಂದರೆ ನಿತ್ಯ ಹರಿದ್ವರ್ಣ ಜಾಗ. ಅಲ್ಲಿ ಒಳಗಡೆ ಹೋದಾಗ ಸಿಗುವ ಖುಷಿ ನಿಮಗೆ ಎಲ್ಲೂ ಮತ್ತೆ ಇದರಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರ್ತದೆ. ಪೂರ್ತಿ ಹಸಿರಾಗಿರ್ತದೆ. ಒಳಗಡೆ ಹೋದಾಗ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ನೀರು ಹರಿತಾ ಇರುತ್ತೆ. ಎಷ್ಟೋ ಸರಿ ನಾನು ಬಯಲುಸೀಮೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವರು ಅಳುತ್ತಿದ್ರು. ಇಲ್ಲಿ 44 ಡಿಗ್ರಿ ಟೆಂಪರೇಚರ್ ಅಲ್ಲಿ, ಇಲ್ಲಿ 16 ಡಿಗ್ರಿ ಇರ್ತಿತ್ತು ಒಳಗಡೆ. ಅವರು ಅಳುತ್ತಿದ್ದು ಎಂಥ ಅದ್ಭುತವಾದ ಜಾಗ ಅಂತ. ಇವತ್ತು ಕೂಡ ನೀರಿರ್ತದೆ, ವರ್ಷವಿಡೀ ನೀರಿರ್ತದೆ. ಅದು ಜಾಗ ಹೆಂಗಿರ್ತದೆ ಅಂತಂದ್ರೆ, ಒಂಥರ ಕಾನು ಪ್ರದೇಶಗಳು ಒಂಥರ ಜಡ್ಡಿಗಳು ಅಂತ ಹೇಳ್ತೀವಿ. ಅಲ್ಲಿ ನಮ್ಮಲ್ಲಿ ಹೃದಯದ ಕೆಲಸ ಮಾಡ್ತವೆ. ರಕ್ತನಾಳಗಳಿಗೆ ಹೇಗೆ ರಕ್ತವನ್ನು ಕೊಟ್ಟು ಇಡೀ ದೇಹಕ್ಕೆ ಕೊಟ್ಟು ವಾಪಸ್ ಕರ್ಕೊಳ್ಳೋ ಕೆಲಸ ಮಾಡ್ತಾವಲ್ಲ, ಮಳೆಗಾಲದಲ್ಲಿ ಎಲ್ಲೂ ಪ್ರವಾಹ ಬರೋದಿಲ್ಲ, ಅಲ್ಲಿ ನೀರೆಲ್ಲ ಹೊರದು ಹೋಗೋದಿಲ್ಲ. ಒಂದು ದೊಡ್ಡ ಪ್ರಮಾಣದ ನೀರನ್ನು ಹಿಡಿದು ಅಷ್ಟಷ್ಟಾಗಿ ಬಿಟ್ಟುಕೊಳ್ಳುವಂತ ಶಕ್ತಿ ಈ ಕಾನುಗಳ ಈ ಜಾಗಕ್ಕೆ. ಅದೇ ದೇವರ ಕಾನು, ಹಾಗಾಗಿ ಪವಿತ್ರ ಜಾಗ. ಈಗ ಪುಸ್ತಕ ಪೂರ್ತಿ ಅದೇ ಇದೆ. ಹೌದು, ದೇವರ ಕಾನಿನ ಪುಸ್ತಕದ ದೇವರ ಕಾನು ಅಂತ. ಕಾನುಘಟ್ಟ ಅಂದ್ರೆ ಬ್ರಿಟಿಷರ ನಂಬಿಕೆಯ ನೆಲೆಯಲ್ಲಿ ಏನೇನಾಯ್ತಲ್ಲ, ಉದಾಹರಣೆಗೆ ಶರಾವತಿ ಕಣಿವೆಯಲ್ಲಿ ಮೈಮೆ ಗ್ರಾಮದ ಪ್ರದೇಶದಲ್ಲಿ ಜಂಗಲ್ ಮಹಲ್ ಅಂತ ಯೋಜನೆ ಮಾಡಿ ಇಡೀ ಕಾಡನ್ನ ಕಡಿದು, ಮರ ಕಡಿದು ಅಲ್ಲಿ ತೇಗವನ್ನು ಬೆಳೆಸಬೇಕು ಅಂತ ಬ್ರಿಟಿಷರು ಪ್ಲಾನ್ ಮಾಡಿದಾಗ ಒಬ್ಬನು ಮರ ಕಡಿಲಿಕ್ಕೆ ಹೋಗದೆ ಆ ಯೋಜನೆ ಫೇಲ್ ಆಯ್ತು. ಅದು ಯಾವಾಗ? ಇವತ್ತಿಗೆ 100 ವರ್ಷದ ಹಿಂದೆ. ಅವತ್ತೇ ನಂಬಿಕೆ ಗಟ್ಟಿ ಇತ್ತು, ಯಾರು ಹೋಗಲಿಲ್ಲ, ಆ ಕಾನು ಉಳಿತು. ಇವತ್ತು ಅನೇಕರು ಹೇಳ್ಬೋದು ಶರಾವತಿ ಸಂರಕ್ಷಿತ ಪ್ರದೇಶ ಮಾಡಿದೀವಿ ಅಂತ. ಸಂರಕ್ಷಿತ ಪ್ರದೇಶ ಮಾಡಿದೀವಿ ಅಂತ ಹಿಸ್ಟ್ರಿ ಓದಬೇಕು. ಅವತ್ತು ಜನ ಕಡಿಲಿಕ್ಕೆ ಹೋಗಲಿಲ್ಲ, ಬ್ರಿಟಿಷರು ಕಡಿಲಿಕ್ಕೆ ಪುಕ್ಕಟೆ ಜಮೀನು ಕೊಡ್ತೀನಿ ಅಂತಂದ್ರು. ಈಗೂ ಯಾರು ಅಲ್ಲಿ ಮರ ಕಡ್ದಿಲ್ಲ. ಆ ಜಾಗ ಅದಕ್ಕೆ ಕಾನು ಉಳಿದಿದೆ. ಮಹಿಮೆ ಎಲ್ಲಿ ಸರ್ ಇದು ಕರೆಕ್ಟ್ ಆಗಿ ಬರುವಂತ? ನೀವು ಸಿದ್ದಾಪುರದಿಂದ ಮಾವಿನಗಂಡಿಯಿಂದ ಮುಂದೆ ಹೋದ್ಮೇಲೆ ಮಹಿಮೆ ಅಂತ ಗ್ರಾಮ ಇದೆ. ಮಹಿಮೆ ಅನ್ನೋದು ಉತ್ತರಾಖಂಡದ ದೊಡ್ಡ ಗ್ರಾಮ, ಹೊನ್ನಾವರ ತಾಲೂಕಿಂದು. ಆ ಗ್ರಾಮದ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗುತ್ತೆ. ಎಷ್ಟು ಎಕರೆ ಕಡಿಯುವುದಿಲ್ಲ ಸರ್ ಒಟ್ಟಲ್ಲಿ? 1000 ಎಕರೆ. ಅದು ಒಂದೊಂದು ಉದ್ದ ಅಗಲದ ಕಿಲೋಮೀಟ್ರೇ ಒಂದು 20, 25, 30 ಕಿಲೋಮೀಟರ್ ಇರ್ತದೆ.
ಅಷ್ಟು ದೊಡ್ಡ. ಆ ಕಾಡನ್ನು ಯಾರು ಮುಟ್ಟಿಲ್ಲ ಇವತ್ತಿನ. ಮುಟ್ಟಿಲ್ಲ ಅಂದ್ರೆ ಹೆಚ್ಚಿನ ಜಾಗ ಇದೆ ಒಳಗಡೆ. ಈಗೇನು ಅಲ್ಲಲ್ಲಿ ಮನೆಗಳಾಗಿದ್ದಾವೆ, ಪ್ರಶ್ನೆ ಇಲ್ಲ. ಆದರೆ ಇಡಿಯಾಗಿ ಅದನ್ನು ಅವತ್ತೇ ಮುಗಿಸ್ಬೇಕಿತ್ತಲ್ಲ, ಮುಗಿಸಿಲ್ಲ. ಅಂದರೆ ನೀವು ನೋಡಿ, ಈ ಉತ್ತರ ಕನ್ನಡ ಜನ ಸುಮ್ಮನೆ ಎಲ್ಲ ಕಡಿಯಲ್ಲ. ಅವ್ರ ಕೈಯಲ್ಲಿ ಕತ್ತಿ, ಕೊಡಲಿ, ಗರಗಸ ಯಾವತ್ತೂ ಇರ್ತದೆ. ಅರಣ್ಯ ಇಲಾಖೆಯವರು ಎಲ್ಲ ಇರ್ತಾರೆ. ಮನಸ್ಸು ಮಾಡಿದರೆ ಬೆಂಕಿ ಹಾಕ್ಬೋದು, ಏನೋ ಮಾಡ್ಬೋದು. ಆದರೆ ಯಾರೂ ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ಅವರು ಪರಿಸರವನ್ನು ಪ್ರೀತಿಸ್ತಾರೆ. ನೀವು ರಸ್ತೆ ಮೇಲೆ ಬರುವಾಗ ಕಾಣುತ್ತೆ, ಅಷ್ಟೆಲ್ಲ ಮರ ಇದೆ. ನಮಗೆ ಅನೇಕ ಬಯಲುಸೀಮೆ ಮಿತ್ರರು ಇರ್ತಾರೆ, ಮನೆ ಕಟ್ಟೋದಕ್ಕೆ ಸಾಗುವಾನಿ ತಗೋಬೋದಲ್ಲ, ಇದು ತಗೋಬೋದ, ಮರ ಮುಟ್ಟು ನೋಡು ಅಂತ ಇದ್ದೀವಿ ನಾವು. ಯಾರು ಮುಟ್ಟ? ಇಲ್ಲಿ ಎಲ್ಲೋ ಒಂದು ಮರ ಕಡಿದ್ರೆ ಹೇಗೋ ನೆಟ್ವರ್ಕ್ ಇರುತ್ತೆ, ಸುದ್ದಿ ಬರುತ್ತೆ. ಶ್ರೀಗಂಧ ಕಡಿದ್ರೆ ಊರವರೇ ಹೋಗಿ ಹಿಡಿತಾರೆ. ಆ ಒಂದು ಜಾಗೃತಿ ಇದೆ. ಪರಿಸರ ಜಾಗೃತಿ ಇದೆ. ಪರಿಸರ ತಮಗೆ ಬೇಕು, ತಮ್ದು ಇದು ಉಳಿಬೇಕು, ಸುಮ್ಮನೆ ಕಡಿಬಾರದು ಅಂತ ಪ್ರೀತಿ ಇದೆ. ಸೊ ಆ ಪುಸ್ತಕ ಏನು ಹೇಳುತ್ತೆ ಸರ್? ಹಾಗೆ ಕೊನೆಯದಾಗಿ ಅದೇನು ಹೇಳುತ್ತೆ ಅಂದರೆ, ಹಿಂದೆ ಆ ನಂಬಿಕೆ ಏನೇನೆ ಶರಣೆಂಬೆ ವನಕುಲಕ್ಕೆ ಅಂತ ಹೇಳಿ, ಶರಣೆಂಬೆ ವನಕುಲಕ್ಕೆ ಅನ್ನೋದೇ ಅದು. ಅದರ ಹೇಗೆ ನಮ್ಮ ನದಿಯನ್ನು ಉಳಿಸೋದಕ್ಕೇನಿದೆ ಅಲ್ಲಿ ಹೇಗಿದೆ. ಹಿಂದೆ ಬ್ರಿಟಿಷ್ ಇದ್ರ ಕಾಲದಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮಗೆ ಗೊತ್ತಿರಬೇಕು, ನೆಹರು ಅವರು ನೈಸರ್ಗಿಕ ಸಂಪನ್ಮೂಲ ಬಳಸಿ ಕೈಗಾರಿಕೆ ಬೆಳೆಸಿ ಅಂತ ನೀತಿ ತಂದರು. ಆಗ ದಾಂಡೇಲಿಗೆ ಪೇಪರ್ ಫ್ಯಾಕ್ಟ್ರಿ ಬಂತು. ಪೇಪರ್ ಫ್ಯಾಕ್ಟ್ರಿಗಾಗಿ ಅಲ್ಲಿ ಬಿದಿರು ಹೇರಳವಾಗಿತ್ತು, ಕಾಡು ಕಳೆ ಅಂತಿತ್ತು. ಬಿದಿರು ಕಡಿದ್ರು. ಬಿದಿರು ಕಡಿಯೋಕೆ ಹೋದರೆ ಕೆಳಗಡೆ ಅದಿರು ಕಾಣ್ತು, ಅದಿರು ತೆಗೆದ್ರು. ಬಿದಿರು ಅದರಿಂದ ಹೊಯ್ದಾಟದಲ್ಲಿ ಅಲ್ಲಿ 40-45 ಗಣಿಗಾರಿಕೆ ಕಂಪ್ನಿಗಳು ಬಂದವು, ಪೇಪರ್ ಫ್ಯಾಕ್ಟ್ರಿ ಬಂತು. ಅದೆಲ್ಲ ಏನು ಧ್ವಂಸ ಆಗಬೇಕು ಅಂತ. ಆಮೇಲೆ ಟೀಕ್ ಪ್ಲಾಂಟೇಶನ್ಗಳು ಇದೆಲ್ಲ ಅಲ್ಲಿ ಆಲ್ರೆಡಿ ಶುರುವಾಗಿದ್ವು. ಎಲ್ಲಗಳ ಸಂಘರ್ಷ ಇದೆಯಲ್ಲ, ಅಲ್ಲಿ ಜನರ ನಂಬಿಕೆ ಇದೆಯಲ್ಲ, ಅದನ್ನೆಲ್ಲವನ್ನು ಹೆಂಗೆ ನಿಮಗೆ ನೋಡಿ, ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಚನ್ನಬಸವಣ್ಣ ರಕ್ಷಣೆ ಪಡೆದ ಜಾಗ ಯಾವುದು? ಉಳಿವಿ. ನಿಮಗೆ ಅಂತಿಮವಾಗಿ ನಿಮಗೆ ಆತಂಕಕ್ಕೆ ಬಿದ್ದಾಗೆಲ್ಲ ರಕ್ಷಣೆ ಕೊಟ್ಟಿದ್ದು ಪರಿಸರವೇ. ಹಾಗಾಗಿ ಅಂತ ಹೇಳಿದ್ರೆ ಪರಿಸರ. ಕಾನು ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡು. ನಿತ್ಯ ಹರಿದ್ವರ್ಣ ಅಲ್ಲಿ ಚನ್ನಬಸವಣ್ಣ ಅಲ್ಲಿ ಬಂದೇ ಸೇರ್ತಾನಲ್ಲ, ಉಳುವಿಗೆ ಬಂದು ಸೇರ್ತಾನೆ. ಹಾಗಾಗಿ ನೀವು ನೆನಪಿಟ್ಕೋಬೇಕು, ಇತಿಹಾಸವನ್ನು ಇದರಲ್ಲಿ ಓದ್ಬೇಕು, ಗೊತ್ತಾಗುತ್ತೆ ಹೇಗಿದೆ ಅಂತ. ಹಾಗಾಗಿ ಅಂತಿಮವಾಗಿ ನಾವು ಶರಣಾಗಬೇಕಾದ್ದು ಪರಿಸರದ ಮುಂದೆ, ವನಕ್ಕೆ ಅನ್ನೋದು. ಸೊ ಹೀಗಾಗಿ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತೀರ. ಹೌದು. ಹೀಗಾಗಿ ಏನು ಬೆಳೆಸಿ ಅನ್ನೋದಕ್ಕಿಂತ ಇರೋದನ್ನು ಉಳಿಸೋದಕ್ಕೆ ಹೆಚ್ಚು ಗಮನ ಕೊಡಿ, ಸಾಕು. ಪರಿಸರ ಹೌದು, ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಈ ಕಾಡು ಹೆಂಗೆ ಬೆಳೆಯುತ್ತೆ ಅನ್ನೋದ್ರ ನೋಡ್ಕೋಬೇಕಷ್ಟೇ. ನಾವು ನೆಟ್ಟಿದ್ದೆಲ್ಲ ಪ್ಲಾಂಟೇಶನ್ ಆಗುತ್ತೆ. ನಿಸರ್ಗ ಆರಂಭದಲ್ಲಿ ಹುಲ್ಲು ಬೆಳೆಸುತ್ತೆ, ನಡುವೆ ಮುಳ್ಳು ಕಂಟಿ ಹಾಕಿಸುತ್ತೆ, ಬಳ್ಳಿ ಹಬ್ಬಿಸುತ್ತೆ, ನಿಧಾನಕ್ಕೆ ಒಂದಾದ ಸಸ್ಯ ಬದಲಾಗ್ತಾ ಹೋಗ್ತದೆ. ಕಾಡಿನ ಕ್ರಾಂತಿ ಅಂದರೆ ಹೆಂಗೆ ಆಗ್ತದೆ ಅಂತಂದರೆ, ಕುದುರೆಗಳಿಗೆ ಆ ಚಕ್ರ ಬೇಕಾಗ್ತದಲ್ಲ, ಮರವನ್ನು ಬಳಸ್ತಿದ್ದು ನಮ್ಮ ಇದ್ರ ಕಾಡುಗಳು, ದಾಂಡೇಲಿಯ ಕಾಡುಗಳು ಇದೆ, ಅದು ಕುದುರೆಯ ಗಾಡಿಯ ಚಕ್ರಕ್ಕೆ. ಕುದುರೆ ಗಾಡಿಯ ಚಕ್ರಗಳು ಹೋದ ನಂತರ ಆ ಜಾಗದಲ್ಲಿ ರಾಮಪತ್ರೆ ಹುಟ್ಟಬೇಕು. ಅದು ಕಲ್ಯಾಣದ ಈ ಕಾಡಿನ ಕ್ರಾಂತಿ ಅಂತ. ಯಾಕೆ ರಾಮಪತ್ರೆ ಅಂದರೆ ನೀರಿರುವ ಜಾಗ, ಅದು ಒಣ ಜಾಗದ. ಹಾಗಾಗಿ ಆ ಮರಗಳು ಹೇಗಿರುತ್ತೆ, ಅಲ್ಲಿ ಹೇಗಿರುತ್ತೆ, ಕರಿಮುತ್ತಲ ಅಂತ ಮರವನ್ನು ಬಳಸ್ತಾರೆ ಕುದುರೆಯ ಆ ಗಾಡಿಯ ಚಕ್ರಕ್ಕೆ. ಕರಿಮುತ್ತಲ ಹೋಗಿ ರಾಮಪತ್ರೆ ಬರೋದೇ ಕಾಡಿನ ಕ್ರಾಂತಿ ಅಂತ ಹೇಳ್ತೀನಿ ನಾನು. ಯಾರು ಸಸ್ಯ ಕಥೆಗಳ ಮೂಲಕ ನಾನು ಮರವನ್ನು ಪರಿಚಯ ಮಾಡಿಸೋದು. ಪ್ರತಿ ಮರಕ್ಕೂ ಕಥೆ ಇದೆ ನಮ್ಮಲ್ಲಿ. ಹಾಗಾಗಿ ಕಥೆಗಳ ಮೂಲಕ ಅಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಅನೇಕರು ಓದಿ ಆ ಸಸ್ಯಗಳ ಪಟ್ಟಿ ಮಾಡ್ಕೊಂಡಿದ್ದಾರೆ, ಅನೇಕರು ಆ ಸಸ್ಯ ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಆಗ ಒಂದು ಕೃತಿಯನ್ನು ಓದಿದಾಗ ನನಗೆ ಖುಷಿ. ಯಾಕೆಂದರೆ ಅದನ್ನ 18 ವರ್ಷಗಳ ಪರಿಶ್ರಮ ಇದೆ. ಆದರೆ ಆಲದ ಮರದಂಥ ಮರಗಳು ಇಲ್ಲಿ ಬರೋದಿಲ್ಲಲ್ಲ ಸರ್? ಹೆಚ್ಚು ಬರ್ತವೆ. ಈಗ ಆಲ, ಅಶ್ವತ್ಥ ಬರ್ತವೆ, ಆದರೆ ಬಯಲ್ಸಿ ಮೇಲೆ ಬಂದಂಗೆ ಬರಲ್ಲ. ನಮಗೆ ಬಯಲ್ಬೇಕು ಅದಕ್ಕೆ. ಆದರೆ ಇದು ಪಶ್ಚಿಮ ಘಟ್ಟದ ಘಟ್ಟ ಪ್ರದೇಶ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಪುಸ್ತಕದಲ್ಲೂ ಪರಿಸರ ಇತಿಹಾಸ, ಕೃಷಿ ಬರ್ತಲ್ಲ, ವನ್ಯಜೀವಿ ಕೃಷಿ ಇದೆಯಲ್ಲದೆ. ನಾನು ಕರ್ನಾಟಕವನ್ನು 7 ವರ್ಷಗಳ ಕಾಲ ಪ್ರತಿ ವರ್ಷ 2 ಸಾರಿ ಅಂತೆ ತಿರುಗಿದ್ದೀನಿ ಇಡೀ ಕರ್ನಾಟಕ ಸುತ್ತಾಟ. ಬೀದರ್ನಿಂದ ಕೊಳ್ಳೇಗಾಲ ತನಕ ಒಂದು 8,000 ಕೆರೆ ನೋಡಿದ್ದೀನಿ. ಕೊಳ್ಳೇಗಾಲದ ಕೆರೆಯಿಂದ ಶುರುವಾಗಿ, ಕೋಟೆ ಕೆರೆಯಿಂದ ಶುರುವಾಗಿ ಅಲ್ಲಿ ಅಲಿಯಂಬರ್ ತನಕ, ಬೀದರ್ದ ಅಲಿಯಂಬರ್ ತನಕ ಓಡಾಡಿದ್ದೀನಿ. ಹಾಗಾಗಿ ಕೆರೆ ನೋಡ್ತಾ ಹೋಗಿದ್ದೀನಿ, ನದಿ ನೋಡ್ತಾ ಹೋಗಿದ್ದೀನಿ, ವನವಾಸಿಗಳ ಕೆರೆ ಸುತ್ತಿದ್ದೀನಿ. ನಾನು ಬೀದರಿಂದ ಶುರುವಾಗಿ ಇದ್ರ ಬಂದೆ, ಕೋಲಾರ ಎಲ್ಲ ಓಡಾಡಿ. ನಾನು ಸುಮಾರು 1 ವರ್ಷ ಕಾಲ ಕೆರೆ ಓಡಾಡಿ. ನಾನು ಯಶೋಮಾರ್ಗದ ಕೆರೆ ಕಾಯಕದ ಸಲಹೆಗಾರ. ಯಶ್ ಅವರದ ಕೆರೆ ಕಾಯಕದ. ಇವತ್ತೇನು ಅವರು ಪರಿಸರ ಯಲಬುರ್ಗಾದ ತಲ್ಲೂರು, ಆನಂದಪುರ ಇದೆಲ್ಲ ಕೆರೆ ಮಾಡಿರೋದೆಲ್ಲ ಆಯ್ಕೆ ಇದೆಲ್ಲ ನಾನೇ ಮಾರ್ಗದರ್ಶನ ಎಲ್ಲ ನನಗೆ ಅವರಿಗೆ ಒಡನಾಟ. ಇವತ್ತು ಹಾಗೆ ಇದೆ ಒಡನಾಟ. ನಾವು ಕೆರೆಗಳ ವಿಚಾರದಲ್ಲಿ ನಮ್ಮ ಒಡನಾಟ. ಬಂದಿದ್ದಾರೆ ಸಿರ್ಸಿಗೆಲ್ಲ ಬಂದಿಲ್ಲ. ಕೃಷಿಯನ್ನು ನಾನು ಆ್ಯಕ್ಚುಲಿ ನೋಡ್ತಾ ನನಗೊಂದು ಕುತೂಹಲ ಇತ್ತು. ನಾನೊಂದು ಪ್ರಶಸ್ತಿ ವಿಭಾಗದ ಮುಖ್ಯಸ್ಥ ಆಗಿದ್ದೆ. ಆ ಕಾರಣಕ್ಕಾಗಿ ಕರ್ನಾಟಕದ ಕೃಷಿಯನ್ನು ತಿಳ್ಕೊಳ್ಳೋಕೆ, ಹೆಂಗಿದೆ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೆ ಒಂದು ಅವಕಾಶ ಆಯಿತು. ವರ್ಷಕ್ಕೊಂದು 30-35 ಸಾವಿರ ಕಿಲೋಮೀಟರ್ ಓಡಾಡ್ತಾ 7 ವರ್ಷ ಸುತ್ತಾಡಿದ್ದೀನಿ. ಅದರ ಫೋಟೋ ದಾಖಲೆಗಳು ಇದೆಲ್ಲ ಸಾಕಷ್ಟು ಇದ್ದಾವೆ. ಹಾಗಾಗಿ ಬಹುಶಃ ಈ ಕೃಷಿ ಸಂಪುಟ ನನಗೆ
ಕೊಟ್ಟಿರೋದಕ್ಕೆ ಕಾರಣ ಏನು ಅಂದ್ರೆ ಅವರು ಅವತ್ತು ಅದೇ ಹೇಳಿ, ನೀವು ಇಷ್ಟು ಸುತ್ತಾಡಿಲ್ಲ ಯಾರು, ಅದಕ್ಕೆ ಇದು ಅಂತ. ಎಲ್ಲಿ ತುಂಬಾ ಸೂಪರ್ ಅನಿಸ್ತದೆ ಸರ್ ಕೃಷಿ? ಇಲ್ಲ, ಈ ಕರ್ನಾಟಕದ ಬೀದರ್ ಗಡಿ ಎಲ್ಲ ಇದೆಯಲ್ಲ, ಹಾ. ಅಲ್ಲಿ ತುಂಬಾ ಅದ್ಭುತವಾಗಿ ಬೆಳೆ ಬೆಳೀತಾರೆ ಬೀದರ್ನಲ್ಲಿ. ಬೀದರ್ನಲ್ಲಿ ಅದ್ಭುತವಾಗಿ ಬೆಳೀತಾರೆ. ಇಲ್ಲ, ನಾನು ಬಾಗಲಕೋಟೆ ಪ್ರತಿಯೊಂದು ಈಗ ಇದಿದೆ. ಕೆರೆಗಳ ಬಗ್ಗೆ ಹೇಳಿದ್ರೆ ಕೆರೆಯಲ್ಲಿ ವಿಶೇಷವಾಗಿ ನಿಮ್ಗೆ ಅನಿಸ್ತು? ಇಲ್ಲ, ಕೆರೆಯನ್ನು ನಾನು ಬೀದರು ವಿಜಯಪುರದಿಂದ ಶುರುವಾಗಿ ಎಲ್ಲ ಕಡೆ ಸುತ್ತಾಡಿದ್ದೀನಿ. ಪ್ರತಿಯೊಂದಕ್ಕೂ ಅಲ್ಲಿಯದೇ ಆದ ಇದಿದೆ. ನೀವು ಕೊಳ್ಳೇಗಾಲಕ್ಕೆ ಹೋದರೂ ಅಲ್ಲೂ ಒಂದು ವಿಶೇಷತೆ ಕಾಣುತ್ತೆ. ಹಾಸನದ ಪ್ರದೇಶದಲ್ಲಿ ಏನು ಹೊಯ್ಸಳರ ಕಾಲದ ಕೆರೆಗಳನ್ನು ನೋಡ್ತೀವಿ, ಕಲ್ಯಾಣ ಚಾಲುಕ್ಯರ ಕಾಲದ ಕೆರೆಗಳನ್ನು ನೋಡ್ತೀವಿ. ಇದಿದೆ, ಪ್ರತಿಯೊಂದು ಇದೆ. ಅವ್ರ ಹತ್ರ ಕೇಳ್ತಾ ಹೋಗುವ. ಯಾಕಂತ ಹೇಳಿದ್ರೆ ಈಗ ಒಂದು ಮಾತು ಹೇಳ್ತಾ ಇದ್ರು ಅವರು, ಈಗ ಏನು ನಟ ಯಶ್ ಅವರು ಇದ್ದಾರೆ, ಅವರು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ರಾಜ್ಯದಲ್ಲಿ ಕಾವೇರಿ ಗಲಾಟೆ ಹೊತ್ತಿಗೆ, ಕಾವೇರಿಯ ನೀರಿನ ಗಲಾಟೆ ಆಯ್ತಲ್ಲ 2015-16. ಹಾ 15-16ರಲ್ಲಿ ಕೆರೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ಏನ್ ಕೆರೆಗಳು ಇವತ್ತು ಪಾಳು ಬಿದ್ದಿದ್ದಾವೆ, ಹೂಳು ಬಿದ್ದಿದೆ, ಅದನ್ನೆಲ್ಲ ಅಭಿವೃದ್ಧಿ ಅನ್ನೋದು ಪ್ರಾರಂಭ ಮಾಡಿದಾಗ ಈ ಒಂದು ಚಾನಲ್ ಅಲ್ಲಿ ಚರ್ಚೆಗೆ ಅವ್ರು ಬಂದಿರ್ತಾರೆ, ಯಶ್ ಅವರು ಬಂದಿರ್ತಾರೆ. ಆ ಚಾನಲ್ ಮುಖ್ಯಸ್ಥರು ಇದರಲ್ಲಿ ಲೈವಿಗೆ ನನ್ನನ್ನು ಕರೀತಾರೆ, ಅವ್ರ ಹತ್ರ ಮಾತಾಡಿ ಅಂತ. ಆಗ ಕೆರೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಸಹಜವಾಗಿ ಕೆರೆಗಳ ಚರ್ಚೆಯಲ್ಲಿ ನನ್ನನ್ನು ಲೈವಿಗೆ ಕರೆಯೋದು ಸಾಮಾನ್ಯ ಇರ್ತದೆ. ಆಗ ನಾನು ಹೇಳ್ತೀನಿ. ಆಗ ನಂತರ ಅವರು ನನ್ನನ್ನು ಕರೆಸ್ಕೊಂಡು ಮಾತಾಡಿ ಎಲ್ಲಿ ಕೆರೆ ಮಾಡಬೇಕು ಅಂತ ಕೇಳ್ತಾರೆ. ನಾನು ಬರಗಾಲವನ್ನು, ಈ ಕೃಷಿಯನ್ನು ಓಡಾಡಿರೋದ್ರಿಂದ ತರ್ಲೂರಿನ ಕೆರೆಯನ್ನು, ಯಲಬುರ್ಗಾ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಕೆರೆಯನ್ನು ಆಯ್ಕೆ ಮಾಡ್ತೀನಿ. ಅಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ. 90 ಎಕರೆ ಕೆರೆಯನ್ನು 60 ಎಕರೆ ಪ್ರದೇಶದಲ್ಲಿ 20 ಅಡಿ ಆಳ ಮಾಡಿದಾಗ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಮತ್ತು ಅಲ್ಲಿ ಕೆರೆ ಇದಾಗುತ್ತೆ. ನಾವೇ ಎಲ್ಲ ಕೆರೆ ಮಾಡಬಾರ್ದು ಅಂತ ನಾವು ಮೊದಲಿನಿಂದನೂ ನನ್ನದೊಂದು ಇದಿದೆ. ಈ ಥರ ಸಿನಿಮಾ ನಟರು ಇವರೆಲ್ಲ ಬರಬೇಕು, ಅವೇರ್ನೆಸ್ ಆಗಬೇಕು ಅಂತ. ಅಂದ್ರೆ ಯಾಕಂದ್ರೆ ಸಾಮಾನ್ಯ ಜನರಿಗೆ ತಲುಪುತ್ತೆ, ತಲುಪುತ್ತೆ, ಗಮನಿಸ್ತಾರೆ.